ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಂಜಲಿ. ನೀವು ನೋಡ್ತಾ ಇದ್ದೀರಿ ASRS ಮನಿ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್. ಪ್ರಿಯ ವೀಕ್ಷಕರೇ, ನೀವು ಹಿಂದಿನ ಸಂಚಿಕೆಯಲ್ಲಿ ನೋಡ್ತಾ ಇದ್ದೀರಿ ನಾವು ದುಡ್ಡು ಹೇಗೆ ಮಾಡೋದು, ದುಡ್ಡನ್ನ ಹೇಗೆ ಗಳಿಸೋದು, ನಮ್ಮದೇ ಆದಂತಹ ಸ್ವಂತ ಮನೆ ಹೇಗೆ ಮಾಡೋದು, ಮಕ್ಕಳನ್ನ ಹೇಗೆ ಬೆಳೆಸಬೇಕು, ನಾವು ಯಾರ್ಯಾರಿಗೆ ಕೃತಜ್ಞತೆ ಹೇಳಬೇಕು, ನಮಗೆ ಸಹಾಯ ಮಾಡಿದವ್ರಿಗೆ ಮಾತ್ರ ಅಲ್ಲ ವಸ್ತುಗಳಿಗೆ ಕೂಡ ನಾವು ಕೃತಜ್ಞತೆಗಳನ್ನ ಸಲ್ಲಿಸಬೇಕು ಅಂತ ಹೇಳಿ ನಾವು ಇಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಇದ್ವಿ. ಹಾಗೆ ಸಾಲ ಮುಕ್ತರಾಗೋದು ಹೇಗೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಜೊತೆ ಮಾತನಾಡೋದು ಹೇಗೆ, ಮತ್ತೆ ಮಕ್ಕಳನ್ನ ಬೆಳೆಸುವಾಗ ಯಾವ ರೀತಿ ಅವ್ರನ್ನ ಮಾತಾಡಿಸಿ ಯಾವ್ಯಾವ ಉದ್ದೇಶಗಳನ್ನ ಹೇಳಿ, ಒಳ್ಳೆದನ್ನ ಯಾವ ರೀತಿ, ಶ್ರೀಮಂತರು ಬೇರೆ ಬಡವರು ಬೇರೆ ಅಂತ ಹೇಳಿ ಒಂದೇ ತಕಡಿಲಿ ತೂಕ ಮಾಡದೆ ನಾವು ಎಲ್ಲರೂ ಒಂದೇ, ನಾವೆಲ್ಲರೂ ಶ್ರೀಮಂತರೇ ಅಂತ ಹೇಳಿ ಭಾವಿಸಿ ಮಕ್ಕಳನ್ನ ಬೆಳೆಸಬೇಕು ಅಂತ ಹೇಳಿ ಅದ್ಭುತವಾಗಿ ಇಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಇದ್ರಿ. ಪ್ರಿಯ ವೀಕ್ಷಕರೇ, ಸೊ ಇವತ್ತಿನ ಸಂಚಿಕೆಯಲ್ಲಿ ಏನೇನಿರುತ್ತೆ, ಯಾವ್ಯಾವ ಅಂದ್ರೆ ನೀವು ದುಡ್ಡು ಮಾಡೋದು ಹೇಗೆ, ಅಂದ್ರೆ ನಾವು ಸಬ್ಕಾನ್ಷಿಯಸ್ ಮೈಂಡ್ ಜೊತೆ ಏನು ಮಾತಾಡಬೇಕು ಅಂತ ಹೇಳಿ ನೀವು ಕೂಡ ಕಾತರದಿಂದ ಈ ಒಂದು ಸಂಚಿಕೆ ಕಾಯ್ತಾ ಇರ್ತೀರಿ. ಸೊ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರೂಜಿ ಆದಂತಹ ಶ್ರೀ ಅನಂತ ಶ್ರೀರಾಮ್ ಗುರೂಜಿಗಳನ್ನ ವೆಲ್ಕಮ್ ಮಾಡುವಂತಹ ಸಮಯ. ಸೊ ವೆಲ್ಕಮ್ ಮಾಡೋಕ್ಕಿಂತ ಮುಂಚೆ ಅವರು ಕಲ್ತಿರುವಂತಹ ವಿದ್ಯೆ, ತಾನು ಮಾತ್ರ ವಿದ್ಯೆಯನ್ನ ಕಲಿದೆ ನಮ್ಮ ಕನ್ನಡಿಗರು ನಾವೆಲ್ಲರೂ ಕೂಡ ಕಲಿಬೇಕು, ನಾವು ಎಲ್ಲರೂ ದುಡ್ಡು ಮಾಡೋದು ಹೇಗೆ ಅಂತ ಹೇಳಿ ಕಲಿಬೇಕು ಅಂತ ಹೇಳಿ ಆ ಮನಿ ಮಂತ್ರ ಅನ್ನೋ ವಿದ್ಯೆಯನ್ನ ತಾನು ಮಾತ್ರ ಕಲಿದೆ ನಮ್ಮೆಲ್ರಿಗೂ ಹೇಳ್ತಾ ಇದ್ದಾರೆ. ಎಲ್ರಿಗೂ ಕಿವಿ ಮಾತು ಆಲ್ರೆಡಿ ತಟ್ಟಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಗುರುಜಿಗಳಾದ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಗುರುಜಿಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ನಮಸ್ತೆ ಎಲ್ಲ ಕನ್ನಡದ ಜನತೆಗೆ ನನ್ನ ನಮಸ್ಕಾರ. ಸೊ ಅಂದ್ರೆ ಇಂದಿನ ಸಂಚಿಕೆಯಲ್ಲಿ ಹೊಸತನ್ನ ಏನು ನಮ್ಮ ವೀಕ್ಷಕರಿಗೆ ಹೇಳಲಿಕ್ಕೆ ಬಯಸ್ತೀರಾ ಗುರುಜಿ? ಇಲ್ಲಿ ನಮ್ಮ ಸಮಾಜದಲ್ಲಿ ದುಡ್ಡು ಅನ್ನೋಷ್ಟರಲ್ಲೇ ಏನಾಗುತ್ತೆ ಅಂದರೆ, ನಾನೇ ಅಲ್ಲ ಯಾರೇ ದುಡ್ಡಿನ ಬಗ್ಗೆ ಹೇಳಿದ್ರೆ ಕೂಡ ಅವ್ರ ಗಮನ ಆ ದುಡ್ಡಿನ ಬಗ್ಗೆ ಹೋಗುತ್ತೆ. ನಾವು ಮಾಡ್ತಾ ಇರೋ ಸಬ್ಜೆಕ್ಟ್ ಏನಮ್ಮ ಅಂತಂದರೆ, ಈ ಪ್ರತಿಯೊಂದು ದುಡ್ಡು, ಸಂಪತ್ತು, ಐಶ್ವರ್ಯ. ನಮ್ಮ ಸಬ್ಜೆಕ್ಟಲ್ಲಿ ಬರೋದೇ ದುಡ್ಡು, ಸಂಪತ್ತು, ಐಶ್ವರ್ಯ. ಈ ಮೂರು ಇದು ಬಿಟ್ಟರೆ ಮನುಷ್ಯನಿಗೆ ತೊಂದರೆ ಅನ್ನೋದೇ ಇರೋದಿಲ್ಲ. ಜೀವನವನ್ನು ಸಂತೋಷವಾಗಿ ನಡೆಸ್ತಾನೆ. ಆಗಿರಬೇಕಾಗಿದ್ರೆ ಅವ್ರಿಗೆ ದುಡ್ಡು ಬರಬೇಕು ಅಂದ್ರೂ ನಮ್ಮ ವಿಡಿಯೋಗಳು ನೋಡಬೇಕು, ಅವ್ರಿಗೆ ಸಂಪತ್ತು ಬರಬೇಕು ಅಂದ್ರೂ ಈ ವಿಡಿಯೋವನ್ನು ನೋಡಬೇಕು, ಐಶ್ವರ್ಯ ಬರಬೇಕು ಅಂದ್ರೂ ನಮ್ಮ ವಿಡಿಯೋವನ್ನು ನೋಡಬೇಕು. ಈ ಜನತೆಗೆ ಒಂದು ಕನ್ಫ್ಯೂಷನ್ ಇದೆ. ಏನಂತಂದರೆ, ನಮ್ಮ ಜನಗಳು ಏನು ಯೋಚನೆ ಮಾಡ್ತಾರೆ ಅಂದರೆ, ಇವ್ರು ಹೇಳ್ತಾ ಇದ್ದಾರಲ್ವಾ ದುಡ್ಡು ಬರುತ್ತಾ, ಇದು ನಿಜಾನ ಸುಳ್ಳ, ಯಾವ ರೀತಿ ನಾವು ನಂಬಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ತುಂಬ ನಮಗೆ ಕಾಲ್ಸು ಬರ್ತಾ ಇದೆ. ಅದನ್ನೇ ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಹೇಳೋಣ. ಈಗ ದುಡ್ಡು ಬರುತ್ತಾ ಇಲ್ವಾ ಅಂತ ಅಪನಂಬಿಕೆ ಬೇಡ, ಇಲ್ಲಿ ನಂಬಿಕೆ ಅನ್ನೋದೇ ಮುಖ್ಯವಾಗಿರುತ್ತೆ. ಯಾಕೆಂತಂದರೆ ಈ ವಿಶ್ವದಲ್ಲಿ, ಈ ಯೂನಿವರ್ಸಲಲ್ಲಿ ಪ್ರತಿಯೊಬ್ಬರಿಗೂ ಆಗಿ ಉಳಿಯುವಷ್ಟು ದುಡ್ಡಿದೆ, ಸಂಪತ್ತಿದೆ, ಐಶ್ವರ್ಯ ಇದೆ. ಅದನ್ನು ನಾವು ಯಾವ ರೀತಿ ಕೇಳಬೇಕು, ನಾವು ಯಾವ ರೀತಿ ಅದನ್ನು ಪಡ್ಕೊಬೇಕು, ಯೂನಿವರ್ಸಲಲ್ಲಿ ನಾವು ಯಾವ ರೀತಿ ನಾವು ಬೇಡಿದಾಗ, ನಾವು ಕೇಳ್ಕೊಂಡಾಗ ಅದು ನಮಗೆ ಕೊಡುತ್ತೆ ಅನ್ನೋದು ನಮ್ಮ ಜನಗಳಿಗೆ ಗೊತ್ತಿಲ್ಲ. ನಮ್ಮ ಈ ಮನಿ ಮಂತ್ರ ಸಬ್ಜೆಕ್ಟಲ್ಲಿ ಯೂನಿವರ್ಸನ್ನು ಯಾವ ರೀತಿ ಕೇಳಬೇಕು, ಯಾವ ಸಮಯದಲ್ಲಿ ಕೇಳಬೇಕು, ನಾವು ಯಾವ ರೀತಿ ಕೇಳಿದಾಗ ನಮ್ಮ ಬೇಡಿಕೆ ಈಡೇರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಈಗ ನಾವು ದುಡ್ಡು, ಸಂಪತ್ತು, ಐಶ್ವರ್ಯ ಅಂದಾಗ ಈ ಯೂನಿವರ್ಸಲಲ್ಲಿ ಪ್ರತಿ ಕ್ಷಣವೂ ಅದು ಕೊಡೋದಕ್ಕೆ ರೆಡಿಯಾಗಿದೆ. ನಾನು ಕೊಡೋದಕ್ಕೆ ರೆಡಿಯಾಗಿದ್ದೀನಿ, ನೀನು ಕೇಳ್ತಾ ಇಲ್ಲ ಅಷ್ಟೇ ಅಂತ ಇದೆ. ಪ್ರತಿಯೊಂದು ಅಣುವೂ ಯೂನಿವರ್ಸಲಲ್ಲಿ ದುಡ್ಡು, ಸಂಪತ್ತನ್ನು ಪ್ರತಿ ಮನುಷ್ಯನಿಗೆ ಕೊಡಬೇಕು ಅನ್ನೋದೇ ಉದ್ದೇಶ ಇದೆ. ಆದರೆ ನಾವು ಕೇಳ್ತಾ ಇಲ್ಲ, ಸರಿಯಾಗಿ ಕೇಳ್ತಾ ಇಲ್ಲ. ಅಂದರೆ ಈಗ ನಾವೊಂದು ಬೇಡಿಕೆಯನ್ನು ಇಟ್ಟಿದ್ದೀವಿ ಯೂನಿವರ್ಸಲಲ್ಲಿ, ಅದು ಬರುತ್ತೋ ಇಲ್ಲ ಅಂತ ನಮಗೆ ಅಪನಂಬಿಕೆ ಅಲ್ವಾ, ನಂಬಿಕೆ ಇರೋದಿಲ್ಲ, ಬರುತ್ತೋ ಇಲ್ಲ ಅಂತ. ಅದು ಯಾವ ರೀತಿ ನಂಬಬೇಕು ಅಂತಂದರೆ, ಒಂದು ಉದಾಹರಣೆ ಹೇಳ್ತೀನಿ. ಈಗ ತುಂಬ ಹಿಂದಿನ ವರ್ಷಗಳಲ್ಲಿ ನಾವು ಚಿಕ್ಕ ಹುಡುಗರಾಗ ಒಂದು ಮಳೆ ಬಂದಿಲ್ಲ ಅಂದರೆ, ನಮ್ಮ ಕಡೆ ಎಲ್ಲ ಮಳೆ ಬರ್ತಾಯಿತ್ತಲ್ವ, ಮಳೆ ಬಂದಿಲ್ಲ ಅಂತಂದರೆ ಮಳೆರಾಯನನ್ನು ಎತ್ತಿ ಚಿಕ್ಕ ಹುಡುಗರೆಲ್ಲ ಊರೆಲ್ಲ ಅದನ್ನು ಮಳೆರಾಯನನ್ನು ಸುತ್ತ ಊರೆಲ್ಲ ರೌಂಡ್ ಹೊಡಿಸಿ ಕೊನೆಗೆ ಅದನ್ನು ತಗೊಂಡೋಗಿ ಆ ಕೆರೆ ಹತ್ರ ಆ ಪೂಜೆ ಮಾಡಿದ್ರೆ ಮಳೆ ಬರುತ್ತೆ ಅಂತ ಒಂದು ನಂಬಿಕೆ ಇರ್ತಾಯಿತ್ತು. ಮಳೆ ಬರ್ತಾಯಿತ್ತು. ಆಗಿರಬೇಕಾಗಿದ್ರೆ ಆ ಮಳೆ ಬರ್ತಾಯಿತ್ತು ಅಂತಂದರೆ ಆ ತಕ್ಷಣದಲ್ಲೇ ಬಂದಿದ್ದು ಇಲ್ಲ,
ಅರ್ಥ ಆಯ್ತಾ? ಸ್ವಲ್ಪ ದಿನಗಳ ನಂತರ ಮಳೆ ಬರ್ತಾ ಇತ್ತು. ಆ ಮಳೆರಾಯನಿಗೆ ಪೂಜೆ ಮಾಡಿದ ನಂತರ ಸ್ವಲ್ಪ ದಿನಗಳಲ್ಲಿ ಮಳೆ ಅಂತೂ ಬರ್ತಾ ಇತ್ತು. ಈ ರೀತಿ ಇರಬೇಕಾಗಿದ್ದರೆ ಒಂದೂರಲ್ಲಿ ಏನಾಗುತ್ತೆ ಅಂತಂದರೆ ಮಳೆನೇ ಬಂದಿರೋದಿಲ್ಲ, ತುಂಬ ಅಭಾವ ಪರಿಸ್ಥಿತಿ. ಆಗ ಏನು ಮಾಡ್ತಾರೆ, ಈ ಹಳ್ಳಿ ಜನ ಎಲ್ಲ ಸೇರಿಕೊಂಡು ಮಳೆರಾಯನ ಎತ್ತಬೇಕು ಅಂತ ಹೇಳ್ಬಿಟ್ಟು ಹಳ್ಳಿ ಜನ ಎಲ್ಲ ಸೇರಿಕೊಂಡು ಮಳೆರಾಯನ ಎತ್ತಾರೆ. ಮಳೆರಾಯನ ಎತ್ತಿದಾಗ ಅಲ್ಲಿ ಎಲ್ಲರೂ ಸೇರ್ತಾರೆ. ಕೆರೆ ಹತ್ರ ಪೂಜೆ ಮಾಡೋದಕ್ಕೆ ಹೋಗ್ತಾರೆ. ಕೆರೆ ದಂಡೆಯಲ್ಲಿ ಆ ಊರಿಗೆ ಒಬ್ಬ ಹೊಸಬ ಬಂದಿರ್ತಾನೆ. ಹೊಸಬ ಬಂದಿರಬೇಕಾಗಿದೆ ಏನು ಮಾಡ್ತಾನಂದರೆ, ಯಾರೂ ಕೊಡೆಯನ್ನು ತಗೊಂಡೋಗಿರೋದಿಲ್ಲ, ಅಂಬ್ರೆಲ್ಲನ ತಗೊಂಡೇ ಹೋಗಿರೋದಿಲ್ಲ. ಆದರೆ ಆ ಊರಿಗೆ ಹೊಸಬ ಬಂದಿದ್ದಾನೆ ನೋಡಿ, ಆ ವ್ಯಕ್ತಿ ಮಾತ್ರ ಅಂಬ್ರೆಲ್ಲ ತಗೊಂಡೋಗಿರ್ತಾನೆ, ಕೆರೆ ಹತ್ರ ತಗೊಂಡೋಗ್ತಾನೆ. ಅಲ್ಲಿ ಏನಾಗುತ್ತೆ, ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ, ಹಿಂದಿನಂತೆ ಪೂಜೆ ಮಾಡ್ತಾರೆ. ಯಾವತ್ತೂ ಆವತ್ತೇ ಮಳೆ ಬಂದಿದ್ದು ಇಲ್ಲ. ಆದರೆ ಈ ಸರ್ತಿ ಆ ಪೂಜೆ ಮಾಡಿ ಕಂಪ್ಲೀಟ್ ಆದಂಗೆ ಮಳೆ ಬರುತ್ತೆ. ಯಾಕೆ ಬರುತ್ತೆ ಅಂತಂದರೆ, ಇಷ್ಟು ದಿವಸದಿಂದ ಇವ್ರಿಗೆ ಅಷ್ಟೊಂದು ನಂಬಿಕೆ ಇಲ್ಲ. ಅಂದರೆ ಮಳೆ ಬರುತ್ತೆ, ಯಾವಾಗಲೂ ಬರುತ್ತೆ ಅನ್ನೋ ನಂಬಿಕೆ ಇತ್ತು. ಈಗೇನಾಗಿದೆ, ಆ ಊರಿಗೆ ಆ ಹೊಸಬ ಬಂದಿದ್ದಾನೆ, ಇವತ್ತು ಮಳೆ ಬರಲೇ ಬರುತ್ತೆ, ಯಾಕಂದರೆ ಇವ್ರು ಪೂಜೆ ಮಾಡ್ತಾ ಇದ್ದಾರಲ್ವ, ಇವತ್ತು ಮಳೆ ಬಂದೇ ಬರುತ್ತೆ ಅಂತೇಳ್ಬಿಟ್ಟು ಗ್ಯಾರಂಟಿಯಿಂದ ಆ ಕೊಡೆಯನ್ನು ತೊಗೊಂಡೋಗಿರ್ತಾನೆ. ಅಲ್ಲಿ ಆ ಪೂಜೆ ಮಾಡಿದ ತಕ್ಷಣವೇ ಮಳೆ ಬರುತ್ತೆ. ಇಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಆ ನಂಬಿಕೆಯನ್ನು ನಾವಿಟ್ಟು ನಾವು ಏನೇ ಆಗಲಿ ನಾವು ನಂಬಿಕೆಯನ್ನಿಟ್ಟು ಕೇಳಿದಾಗ ಯೂನಿವರ್ಸು ಕೊಟ್ಟೇ ಕೊಡುತ್ತೆ. ಅದರಲ್ಲಿ ಎರಡನೇ ಮಾತಂತೂ ಇಲ್ಲ. ಹೌದು ಗುರುಜಿ. ಸೊ ನೀವಾಗ ಹೇಳಿದ್ರಿ ಮಳೆರಾಯನ್ನ ಹಳ್ಳಿ ಜನ ನಂಬಬೇಕು, ನಂಬಿದಾಗ ಮಾತ್ರ ಯಾವುದೇ ಒಂದು ಕೆಲಸ ಆಗೋದು ಅಂತ ಕೂಡ ನೀವು ಹೇಳಿದ್ರಿ. ಈಗ ನಾವು ಯೂನಿವರ್ಸನ್ನು ನಂಬ್ತೀವಿ ಗುರುಜಿ, ಆದರೆ ಯೂನಿವರ್ಸ್ ನಮಗೆ ಹೇಗೆ ಕೊಡುತ್ತೆ ಅಂತ ನಾನು ಅದಕ್ಕೆ ಹೇಳ್ತೀನಿ. ಯಾವ ರೀತಿ ಅಂತಂದರೆ, ಒಂದು ಊರಿನಲ್ಲಿ ಇಬ್ಬರು ಹುಡುಗರು ಇರ್ತಾರೆ. ಅವರು ಪ್ರತಿದಿನವೂ ಶಾಲೆಗೆ ಹೋಗ್ತಾ ಇರ್ತಾರೆ. ಅಂದರೆ ಆ ಹಳ್ಳಿ ಬಿಟ್ಟು ಬೇರೆ ಹಳ್ಳಿನಲ್ಲಿ ಶಾಲೆ ಇರುತ್ತೆ, ಅವ್ರ ಹಳ್ಳಿನಲ್ಲಿ ಶಾಲೆ ಇರೋದಿಲ್ಲ. ಆ ಹಳ್ಳಿಗೆ ಇಬ್ಬರು ನಡ್ಕೊಂಡು ಪ್ರತಿದಿನವೂ ಶಾಲೆಗೆ ಹೋಗ್ತಾ ಇರ್ತಾರೆ. ಹೋಗ್ತಾ ಇರಬೇಕಾಗಿದ್ರೆ ಏನಾಗುತ್ತೆ ಅಂದರೆ, ಅಲ್ಲಿ ಒಂದು ಹುಣಸೆ ಮರ ಇರುತ್ತೆ. ಹುಣಸೆ ಮರದ ಹತ್ರ ಒಂದು ಎಕ್ಕದ ಗಿಡ, ಅದರ ಪಕ್ಕದಲ್ಲಿ ಒಂದು ಕಲ್ಲಿನ ಉಡ್ಡೆ ಇರುತ್ತೆ. ಪ್ರತಿದಿನ ಹೋಗ್ತಾ ಇರ್ತಾರೆ, ಅವ್ರ ಗಮನ ಆ ಕಡೆ ಬಂದಿರೋದಿಲ್ಲ. ಆ ಹುಡುಗರು ಪ್ರತಿದಿನ ಅದೇ ದಾರಿನಲ್ಲೇ ಓಡಾಡ್ತಾ ಇದ್ದಾರೆ. ಆದರೆ ಒಮ್ಮೆ ಏನಾಗಿದೆ, ಆ ದಾರಿನಲ್ಲಿ ಹೋಗ್ಬೇಕಾಗಿದ್ರೆ ಅದರಲ್ಲಿ ಒಬ್ಬ ಹುಡುಗ ಏನು ಮಾಡ್ತಾನೆ, ಆ ಕಲ್ಲಿನ ಉಡ್ಡೆ ಕಡೆ ಗಮನ ಕೊಡ್ತಾನೆ. ನಾವು ಈ ದಾರಿನಲ್ಲಿ ಓಡಾಡ್ತಾ ಇದ್ವಿ, ಅಲ್ಲೇನು ಕಲ್ಲು ಉಡ್ಡೆ ಹಾಕಿದಾರಲ್ಲ ಅಂತ ಹೇಳ್ಬಿಟ್ಟು ಅದ್ರ ಕಡೆ ಗಮನ ಕೊಡ್ತಾನೆ. ಗಮನ ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ಅಲ್ಲಿ ಆ ಇಬ್ಬರು ಹುಡುಗರಲ್ಲಿ ಒಬ್ಬನ ಮಾತ್ರನೇ ಅದ್ರ ಕಡೆ ಗಮನ ಕೊಡ್ತಾನೆ, ಇನ್ನೊಬ್ಬ ಮಾಮೂಲಿಯಾಗಿ ಹಂಗೆ ಹೊರ್ಟೋಗ್ತಾನೆ. ಮತ್ತೆ ಮರುದಿನ ಅದೇ ದಾರಿನಲ್ಲೇ ಬರ್ತಾನೆ. ಅವನಿಗೆ ಆ ಗಮನ ಎಲ್ಲ ಆ ಉಡ್ಡೆ ಮೇಲೆ ಇದೆ, ಕಲ್ಲುಡ್ಡೆ ಮೇಲೆ ಇದೆ. ಮತ್ತು ಅದರಲ್ಲಿ ಏನಾಗುತ್ತೆ ಅಂದರೆ, ಒಂದು ಕಲ್ಲು ತುಂಬ ಸುಂದರವಾಗಿರುತ್ತೆ, ಅದು ತುಂಬ ಶಿವಲಿಂಗದ ರೂಪದಲ್ಲಿ ರೌಂಡಾಗಿ ಕಾಣಿಸ್ತಾ ಇರುತ್ತೆ ಇವನಿಗೆ ಮಾತ್ರ. ಇವನು ಹೋಗ್ತಾನೆ, ಅದನ್ನು ಆ ಕಲ್ಲನ್ನು ಮುಟ್ತಾನೆ, ಮತ್ತು ಆ ಕಲ್ಲನ್ನು ಅಲ್ಲೇ ಇಟ್ಟು ಬಂದುಬಿಡ್ತಾನೆ, ತೊಗೊಂಬರೋದಿಲ್ಲ ಇವನು. ಹಂಗೆ ಶಾಲೆಗೆ ಹೊಟ್ಟೋದ, ಮತ್ತೆ ಬಂದ, ಅದೇ ಕಡೆನೇ ಗಮನ ಹೋಗ್ತಾ ಇದೆ. ಎಲ್ಲಿಗೆ? ಆ ಕಲ್ಲಿನ ಕಡೆನೇ ಗಮನ ಇರುತ್ತೆ. ಯಾಕೆ ಅಂತಂದರೆ ಆ ಕಲ್ಲು ಸುಂದರವಾಗಿ ಕಾಣಿಸ್ತಾ ಇದೆ. ಅದೇ ಇವನು ತೊಗೊಂಬರೋದಿಲ್ಲ, ಮತ್ತೆ ಮನೆಗೆ ಬಂದುಬಿಡ್ತಾನೆ. ಮರುದಿನ ಏನಾಗುತ್ತೆ ಅಂತಂದರೆ, ಆ ಮನೆಯಲ್ಲಿ ಬೆಳಗ್ಗೆ ಎದ್ದು ನೋಡ್ತಾನೆ, ಆ ಕಲ್ಲು ಅವನ ಮನೆ ಟೇಬಲ್ ಮೇಲೆ ಇರುತ್ತೆ. ಇವನಿಗೆ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ, ಏನಪ್ಪ ಇದು, ನಾನು ಅಲ್ಲಿ ನೋಡಿದ್ದೆ ಅದೇ ಕಲ್ಲೇ, 2 ದಿವಸ ನೋಡಿದೆ ಅಲ್ಲೇ ಇತ್ತು ಕಲ್ಲು, ಅರ್ಥ ಆಯ್ತಾ? ಇವತ್ತು ಬೆಳಿಗ್ಗೆ ನೋಡಿದ ತಕ್ಷಣ ನಮ್ಮ ಟೇಬಲ್ ಮೇಲೆ ಇದೆಯಲ್ಲ, ಇದು ಹೇಗೆ ಅಂತ ತುಂಬ ಕುತೂಹಲ ಆಗಿಬಿಡುತ್ತೆ, ತುಂಬ ಆಶ್ಚರ್ಯ ಆಗುತ್ತೆ. ಅಲ್ಲಿ ನೋಡಿದ ಕಲ್ಲೇ ಇಲ್ಲಿದೆಯಲ್ಲ, ಯಾವ ರೀತಿ ಬಂತು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ತಾಯಿಯನ್ನು ಕೇಳ್ತಾನೆ, ಅಮ್ಮ ಈ ಕಲ್ಲು ಹೇಗೆ ಬಂತು ಇಲ್ಲಿಗೆ? ಈ ಕಲ್ಲನ್ನು ನಾನು ದಾರಿನಲ್ಲಿ ನೋಡಿದ್ದೆ, ಆದರೆ ನಮ್ಮನೆ ಟೇಬಲ್ ಮೇಲೆ ಇದೆಯಲ್ಲ, ಇದು ಹೇಗೆ ಸಾಧ್ಯ ಅಂತ ಹೇಳ್ಬಿಟ್ಟು ಅಮ್ಮನ ಕೇಳ್ತಾನೆ. ಆಗ ಅಮ್ಮ ಹೇಳ್ತಾಳೆ, ನೋಡಪ್ಪ, ನಿನ್ನೆ ನಿಮ್ಮಪ್ಪ ಆ ದಾರಿನಲ್ಲಿ ಹೋಗ್ತಾ ಇದ್ರಂತೆ, ಅಲ್ಲಿ ಕಾಣಿಸ್ತಂತೆ ಈ ಕಲ್ಲು, ಆ ಕಲ್ಲುಡ್ಡೆ ಹತ್ರ ಈ ಕಲ್ಲು ಕಾಣಿಸ್ತಂತೆ, ತುಂಬ ಸುಂದರವಾಗಿದೆ ಅಂತ ಹೇಳ್ಬಿಟ್ಟು ಆ ಕಲ್ಲನ್ನು ತಗೊಂಬಂದಿದ್ದಾರೆ, ಅದನ್ನು ಇಲ್ಲಿ ಇಟ್ಟಿದ್ದಾರೆ ಅಂತ. ಈಗ ಇಲ್ಲಿ ಏನು ನಾವು ಅರ್ಥ ಮಾಡ್ಕೊಬೇಕು ಅಂತಂದರೆ, ಯೂನಿವರ್ಸ್ಗೆ ಪ್ರತಿಯೊಂದು ಅರ್ಥ ಆಗುತ್ತೆ. ನಾವು ಏನು ಕೋರಿಕೆಯನ್ನಿಟ್ಟರೆ, ನಾವು ಯಾವುದ್ರ ಬಗ್ಗೆ ಗಮನ ಕೊಡ್ತಾ ಇದ್ದೀವಿ. ಇವನೇನು ಮಾಡಿದ್ದಾನೆ, ಪ್ರತಿದಿನ ಅದೇ ದಾರಿನಲ್ಲಿ ಹೋಗ್ತಾ ಇದ್ದಾನೆ, ಆ ಕಲ್ಲಿನ ಮೇಲೆ ಇವನಿಗೆ
ಆಸಕ್ತಿ ಇದೆ. ಏನು, ಆ ಕಲ್ಲನ್ನು ನೋಡಿದ ತಕ್ಷಣ ಆ ಕಲ್ಲನ್ನು ಆಕರ್ಷಣೆ ಮಾಡ್ತಾ ಇದ್ದಾನೆ. ಅದು ಮಾಡಿಬಿಟ್ಟು ಬಂದುಬಿಟ್ಟು ಇಟ್ಬಿಟ್ಟಿದ್ದಾನೆ, ಅವನು ತಗೊಂಡು ಬಂದಿಲ್ಲ. ಆದರೆ ಅವ್ರ ಮರುದಿನ ನೋಡಿದ್ರೆ ಅವ್ರ ಮನೆ ಟೇಬಲ್ ಮೇಲೆ ಇದೆ ಅಂತಂದರೆ, ಕಲ್ಲಿದೆ ಅಂದಾಗ ಯೂನಿವರ್ಸಲ್ಲಿ ಏನು ಮಾಡುತ್ತೆ ಅಂತಂದರೆ, ನಾವು ಏನೇ ವಸ್ತುವ ಮೇಲೆ ಆಕರ್ಷಣೆಯನ್ನು ಇಟ್ಟಾಗ, ನಾವು ಏನೇ ವಸ್ತುವನ್ನು ಬೇಡಿಕೊಂಡಾಗ, ಅದು ನಮ್ಮ ಹತ್ರ ಇಲ್ಲದೇ ಇದ್ರೂ ಸಹ ಈ ಪ್ರಪಂಚದಲ್ಲಿ ಎಲ್ಲೇ ಇರಲಿ ಅದು ಅಲುಗಾಡಲು ಪ್ರಯತ್ನಿಸುತ್ತೆ. ಅಲ್ಲಿಂದ ನಮಗೆ ತಂದುಕೊಡಲು ಯೂನಿವರ್ಸು ಪ್ರಯತ್ನ ಮಾಡ್ತಾ ಇರುತ್ತೆ. ಹಂಗಾಗಿ ನಾವು ಯಾವುದೇ ನಮಗೇನೇ ಬೇಕಾಗಿದ್ದರು, ಈಗ ಒಂದು ಮನೆ ಬೇಕು, ಒಂದು ಕಾರ್ ಬೇಕು, ನಮಗೆ ಯಾವುದೋ ಒಂದು ಸಂಪತ್ತು ಬೇಕು ಅಂದಾಗ ನಾವು ಬೇಡಿಕೆಯನ್ನಿಟ್ಟಾಗ ಯಾವ ರೀತಿ ಇಡಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. ಅದನ್ನು ಆ ರೀತಿಯಾಗಿ ಬೇಡಿಕೆಯನ್ನಿಟ್ಟಾಗ ಯೂನಿವರ್ಸ್ ಏನು ಮಾಡುತ್ತೆ, ಪ್ರತಿಯೊಂದನ್ನು ನಮಗೆ ನೆರವೇರಿಸ್ಕೊಡುತ್ತೆ. ಅದರಲ್ಲಿ ಸಂಶಯ ಅನ್ನೋದೇ ಇಲ್ಲ. ಧನ್ಯವಾದಗಳು ಗುರುಜಿ, ಅದ್ಭುತವಾಗಿ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಯೂನಿವರ್ಸ್ ಹತ್ರ ಕೇಳಬೇಕು, ನಂಬಬೇಕು, ಪಡಿಬೇಕು. ಆ ನಂತರ ನಾವು ಬೇಡ್ಕೊಂಡಿದ್ದಂತಹ ಕೋರಿಕೆ ಅದು ಅಂದರೆ ನಿಜವಾಗುತ್ತೆ, ನಾವು ಅಂದ್ಕೊಂಡಿದ್ದಂಗೆ ಕೂಡ ಅದು ಸಾರ್ಥಕವಾಗುತ್ತೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳು ಅದ್ಭುತವಾಗಿ ನಮ್ಮೊಂದಿಗೆ ಹಂಚಿಕೊಂಡು ಶ್ರೀಮಂತರಾಗೋದು ಹೇಗೆ, ಐಶ್ವರ್ಯ ಸಂಪತ್ತು ಎಲ್ಲ ನಮ್ಮದಾಗಿಸ್ಕೊಳ್ಳೋದು ಹೇಗೆ ಅಂತ ಹೇಳಿ ಸಿಕ್ಕಾಪಟ್ಟೆ ಸಖತ್ತಾಗಿ ಹೇಳಿದ್ದಾರೆ. ಹಾಗೆ ನೀವು ಕೂಡ ASRS ಮಣಿಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರ್ತೀರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ನಮ್ಮೊಂದಿಗೆ ಹಂಚ್ಕೊಳ್ಳಿ. ನಾವು ಆ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಸದಾ ಸಿದ್ಧರಾಗಿರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಿದ್ದೇನೆ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಶ್ರೀಮಂತರಾಗಬೇಕು ಅನ್ನೋದೇ ನಮ್ಮ ಮಣಿಮಂತ್ರ ಸಬ್ಜೆಕ್ಟಿನ ಉದ್ದೇಶ, ನಮ್ಮೆಲ್ಲರ ಉದ್ದೇಶ. ನಮ್ಮ ಗುರುಗಳ ಬ್ಲೆಸ್ಸಿಂಗ್ಸ್ ಇರುತ್ತೆ, ನಮ್ಮ ಬ್ಲೆಸ್ಸಿಂಗ್ಸ್ ಇರುತ್ತೆ. ನೀವು ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ನೀವು ಶ್ರೀಮಂತರಾಗೋದ್ರಲ್ಲಿ ಸಂಶಯನೇ ಇಲ್ಲ. ನಮಸ್ತೆ.